ನಿರಂತರ ಸುದ್ದಿ. ಧರ್ಮಸ್ಥಳ ಸಮೀಪದ ಪಾಂಗಾಳದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸಿನಲ್ಲಿ 10 ಹಲವು ಅಂಶಗಳು ಬಯಲಾಗಿವೆ. ಆರೋಪಿ ಸಂತೋಷ್ ರಾವ್ನನ್ನು ಪೊಲೀಸರು ಬಂಧಿಸಿದ್ದರು, ತನಿಖೆ ನಡೆಸಿದ್ದರು, ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದರು. ಆತನೇ ಸೌಜನ್ಯನನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಎಂದು ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದರು. ಪೊಲೀಸರ ನಂತರ COD ಅವರು ತನಿಖೆ ನಡೆಸಿದರು, ತದನಂತರ CBIನವರು ತನಿಖೆ ನಡೆಸಿದರು. ಕೊನೆಗೆ ಆತ CBI ನ್ಯಾಯಾಲಯದಿಂದ ಖುಲಾಸೆಯಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕೇಳಿ ಬಂದ ಕೂಗು ಏನಂತ ಹೇಳಿದರೆ, ಸೌಜನ್ಯನನ್ನು ಅತ್ಯಾಚಾರ ಮಾಡಿದವರು ಯಾರು, ಕೊಲೆ ಮಾಡಿದವರು ಯಾರು? ಯಾಕಂತ ಹೇಳಿದರೆ ಆರೋಪಿಯನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ ಅಂತ ಆದರೆ ಆ ಕೃತ್ಯ ಆತ ಮಾಡಿಲ್ಲ ಅಂತಾದರೆ ಆ ಕೃತ್ಯವನ್ನು ಮಾಡಿದವರು ಯಾರು? ಕಾನೂನಿನ ಪರಿಭಾಷೆಯಲ್ಲಿ ಆ ರೀತಿ ಇಲ್ಲ. ಆರೋಪಿಯ ಮೇಲೆ 100% ಆರೋಪವನ್ನು ಸಾಬೀತುಪಡಿಸಿದರಷ್ಟೇ ನ್ಯಾಯಾಲಯ ಆರೋಪಿಗೆ ಶಿಕ್ಷೆ ಕೊಡ್ತದೆ. MCC ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ MCC ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ 8% ಆಕರ್ಷಕ ಬಡ್ಡಿ ಹಾಗೂ ₹1200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ MCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಆತನಿಗೆ ಶಿಕ್ಷೆಯಾಗಿದೆ ಎನ್ನುವ ಮಾತ್ರಕ್ಕೆ ಆತ ಕಲ್ಪ್ರಿಟ್ ಅಂತ ಭಾವಿಸಬೇಕಾಗಿಲ್ಲ. ಆತನನ್ನು ನ್ಯಾಯಾಲಯ ಸಾಕ್ಷ್ಯಗಳ ಕೊರತೆಯಿಂದ ಬಿಡುಗಡೆಗೊಳಿಸಿದರೂ ಆತ ದುಷ್ಕರ್ಮಿಯೇ, ಕಲ್ಪ್ರಿಟ್. ಈ ಪ್ರಕರಣದಲ್ಲಿಯೂ ಸಂತೋಷ್ ಕಲ್ಪ್ರಿಟ್ಟೆ. ಆತನನ್ನು ಕ್ಲೀನ್ ಚಿಟ್ ಅಂತೇಳಿ ನ್ಯಾಯಾಲಯ ಕೊಡುವುದಿಲ್ಲ. ಆದರೆ ಇದೇ ಪ್ರಕರಣದಲ್ಲಿ 3 ಯುವಕರು ವಿಚಾರಣೆಯನ್ನು ಎದುರಿಸಿದರು. ಅವರೆಂದರೆ ಉದಯಜನ್, ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್. ಈ 3ರನ್ನು ನ್ಯಾಯಾಲಯ ವಿಚಾರಣೆಗೆ ಗುರಿಪಡಿಸಿತ್ತು. ಅವರು ವೈಜ್ಞಾನಿಕ ತನಿಖೆಗೆ ಒಳಪಟ್ಟಿದ್ದರು ಮತ್ತು ನ್ಯಾಯಾಲಯವೇ ಅವರನ್ನು ಈ ಪ್ರಕರಣದಿಂದ ಕೈಬಿಟ್ಟಿತ್ತು. ಆದ್ದರಿಂದ ಈ ಪ್ರಕರಣಕ್ಕೂ ಆ 3ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಸ್ವತಃ ನ್ಯಾಯಾಲಯವೇ ನಿರ್ಧರಿಸಿತ್ತು. ಆದ್ದರಿಂದ ಅವರ ಮೇಲೆ ಲವಲೇಶದ ಕಳಂಕವು ಈ ಪ್ರಕರಣದಲ್ಲಿ ಇಲ್ಲ. ಆದರೆ ಸಂತೋಷ್ ರಾವ್ ಹಾಗೆಲ್ಲ. ಸಂತೋಷ್ ರಾವ್ ತನಿಖೆಯನ್ನು ಎದುರಿಸಿದ್ದಾನೆ. 3 ತನಿಖಾ ಸಂಸ್ಥೆಗಳು ಆತನ ಮೇಲೆ ಆರೋಪ ಪಟ್ಟಿ ಸಲ್ಲಿಸಿವೆ. ಆತ ಸುಮಾರು 6 ವರ್ಷಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದ. ತದನಂತರ ಜಾಮೀನಿನ ಮೇಲೆಗೆ ಹೊರಗಿದ್ದ. 2016ರಲ್ಲಿ ಆ ಪ್ರಕರಣದ ವಿಚಾರಣೆ ಆರಂಭವಾಗಿತ್ತು. ತದನಂತರ ಅದು ಮುಗಿದದ್ದು 2023ರಲ್ಲಿ. 16ರಿಂದ 23 ತನಕ ಸುಮಾರು 7 ವರ್ಷಗಳ ಕಾಲ ಆ ಪ್ರಕರಣ ನ್ಯಾಯಾಲಯದಲ್ಲಿ, ಅಂದರೆ CBIನ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿತ್ತು. ಆದ್ದರಿಂದ ಆತ ಆ ಪ್ರಕರಣದಲ್ಲಿ ಕಲ್ಪ್ರಿಟ್. ಆದರೆ CBI ನ್ಯಾಯಾಲಯವು ಕೆಲವೊಂದು ಸಾಕ್ಷ್ಯಾಧಾರಗಳು ಸಾಬೀತಾಗದ ಹಿನ್ನೆಲೆಯಲ್ಲಿ ಆತನ ಮೇಲೆ 100% ಆರೋಪವನ್ನು ಹೊರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ ನೆಲೆಯಲ್ಲಿ ಆತನನ್ನು ಖುಲಾಸೆಗೊಳಿಸಿತ್ತು. ಅದನಂತರ ರಾಜ್ಯ ಹೈಕೋರ್ಟು ಸಹ ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದಿತ್ತು. ಆದ್ದರಿಂದ ಸಂತೋಷ್ ರಾವ್ ಆ ಪ್ರಕರಣದಿಂದ ದೋಷಮುಕ್ತನಾಗಿ ಹೊರಗೆ ಬಂದಿದ್ದಾನೆ. ಅಂದರೆ ಖುಲಾಸೆಯಾಗಿ ಹೊರಗೆ ಬಂದಿದ್ದಾನೆ ಅಂದರೆ ಆತ ಆ ತಪ್ಪನ್ನು ಮಾಡಿಲ್ಲ ಅಂತ ಅಲ್ಲ. ಯಾಕಂತ ಹೇಳಿದರೆ ತನಿಖಾ ಹಂತದಲ್ಲಿ ಸಂತೋಷ್ ರಾವೇ ಆ ಕೃತ್ಯ ಮಾಡಿದ್ದಾನೆ ಎಂಬುದನ್ನು ತನಿಖಾ ಸಂಸ್ಥೆಗಳು ಕಂಡುಕೊಂಡಿದ್ದವು. ಆತನ ಮೈಮೇಲಿದ್ದ ಗಾಯಗಳು ಅದಕ್ಕೆ ಪುಷ್ಟಿ ನೀಡಿದ್ದವು. ಆತನ ಮರ್ಮಾಂಗದ ಮೇಲಿದ್ದ ಗಾಯಗಳು ಆತ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ನುಡಿದಿದ್ದವು. ಆದರೆ ನ್ಯಾಯಾಲಯದಲ್ಲಿ ಅದೆಲ್ಲವೂ ಪ್ರೂವ್ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ.
ಹಾಗಾದರೆ ಸಂತೋಷ್ ರಾವೇ ಈ ಪ್ರಕರಣದಲ್ಲಿ ಆರೋಪಿ ಎಂದು ಗುರುತಿಸಿದ್ದು ಹೇಗೆ ಎನ್ನುವ ಸಂಶಯ ಕೆಲವರಿಗೆ ಇದೆ. ಅಕ್ಟೋಬರ್ 9, 2012 ಸಂಜೆಯ ವೇಳೆಗೆ, ಅಂದರೆ ಸುಮಾರು 5ರಿಂದ 5:30 ಗಂಟೆಯ ಮಧ್ಯೆ ಸಂತೋಷ್ ರಾವ್ನ ಕೈಯಲ್ಲಿ ಸಿಲುಕಿ ಸೌಜನ್ಯ ನಲುಗಿ ಹೋಗಿದ್ದಳು. ಆಕೆಯ ಹತ್ಯೆಯಾಗಿತ್ತು. ಆಕೆಯ ಮೇಲೆ ಅತ್ಯಾಚಾರ ನಡೆದಿತ್ತು. ಸಂತೋಷ್ ರಾವ್ಗಿದ್ದ ಲೈಂಗಿಕ ಸಮಸ್ಯೆಯಿಂದಾಗಿ ನೇರ ಅತ್ಯಾಚಾರ ನಡೆದಿರಲಿಲ್ಲ. ಅಂದರೆ ಆಕೆಯ ಕನ್ಯತ್ವ ಹರಿದಿರಲಿಲ್ಲ. ಆಕೆಯ ಮೃತದೇಹದ ಪೋಸ್ಟ್ಮಾರ್ಟಮ್ ಮಾಡಿದಂತಹ ವೈದ್ಯರು, ಅಂದರೆ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ, 2 ಫಿಂಗರ್ ಟೆಸ್ಟ್ ಮಾಡಿದಾಗ ಆಕೆಯ ಕನ್ಯತ್ವಕ್ಕೆ ಹಾನಿಯಾಗಿಲ್ಲ ಎನ್ನುವುದು ಖಚಿತವಾಗಿತ್ತು. ಅದನ್ನು ಅವರ ವೈದ್ಯಕೀಯ ರಿಪೋರ್ಟಲ್ಲೂ ಹೇಳಿದ್ದಾರೆ. ಆದರೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು. ಆಕೆಯ ಮರ್ಮಾಂಗಕ್ಕೆ ಮಣ್ಣನ್ನು ತುಂಬಿಸಲಾಗಿತ್ತು. ಇದು ಎಲ್ಲವೂ ಹೌದು. ಅದು ಆ ಪ್ರಕರಣದ ವಿಕೃತತೆಗೆ ಸಾಕ್ಷಿ. ಇಂಥ ವಿಕೃತತೆಯನ್ನು ಸಾಮಾನ್ಯ ಮನಸ್ಥಿತಿಯ ಯಾರೇ ಆಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸಹ ಆಡು ಹಗಲಿನಲ್ಲಿಯೇ ರಸ್ತೆ ಬದಿಯ ತೋಡಿನ ಪಕ್ಕದಲ್ಲಿಯೇ ಇಂತಹ ಕೃತ್ಯ ಮಾಡಿದ್ದಾನಂತ ಹೇಳಿದರೆ ಆತನ ಮನೋಸ್ಥಿತಿ ಅದೆಂಥ ವಿಕೃತವಾಗಿರಬೇಕು ಎನ್ನುವುದನ್ನು ಆಲೋಚನೆ ಮಾಡಬೇಕು. ಅಂತಹ ವಿಕೃತ ಮನೋಸ್ಥಿತಿಯವನು ಸಿಕ್ಕಿಬಿದ್ದದ್ದು ಅದೇ ಘಟನೆ ನಡೆದ ಸ್ಥಳದಿಂದ ಕೇವಲ 1-1.5 ಕಿಲೋಮೀಟರ್ ಅಂತರದಲ್ಲಿ. ಅಂದರೆ ಘಟನೆ ನಡೆದ ಸ್ಥಳದಿಂದ ನೇರವಾಗಿ ರಸ್ತೆ ಮೂಲಕವಾದರೆ ಒಂದು 2-2.5 ಕಿಲೋಮೀಟರ್ ದೂರ ಬರುತ್ತೆ. ಆದರೆ ಒಳದಾರಿಯಲ್ಲಿ ಹೋದರೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಾಹುಬಲಿ ಬೆಟ್ಟ ಇರುವುದು. 9ನೇ ತಾರೀಕು ಸಂಜೆ ವೇಳೆಗೆ ಈ ಘಟನೆ ನಡೆದಿದೆ. ಅಲ್ಲಿಂದ ಸುಮಾರು 500 ಮೀಟರ್ ದೂರದಲ್ಲಿಯೇ ಆರೋಪಿ ಸಂತೋಷ್ ರಾವ್ ದಿನನಿತ್ಯ ಉಳ್ಕೊಳ್ಳುತ್ತಿದ್ದ ಸ್ಥಳ ಇತ್ತು. ಆತ ಆ ಘಟನೆ ನಡೆಯುವುದಕ್ಕಿಂತ 3 ದಿನಗಳ ಮೊದಲು ಆ ಪ್ರದೇಶಕ್ಕೆ ಬಂದಿದ್ದ ಎನ್ನುವ ಮಾಹಿತಿ ಇತ್ತು. ಅಲ್ಲಿಂದ ಆತ ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ದ, ಅಲ್ಲಿ ಕುಳಿತುಕೊಂಡಿದ್ದ. ಘಟನೆ ನಡೆಯುವುದಕ್ಕಿಂತ ಸ್ವಲ್ಪ ಮೊದಲು, ಅಂದರೆ ಅಕ್ಟೋಬರ್ 9 ಸಂಜೆ 4:15 ವೇಳೆಗೆ ಸಂತೋಷ್ ರಾವ್ ಮತ್ತು ಸೌಜನ್ಯ ಪರಸ್ಪರ ಎದುರು ಬದುರಾಗಿ ನಿಂತುಕೊಂಡು ಮಾತನಾಡುತ್ತಿದ್ದುದನ್ನು ಧರ್ಮಸ್ಥಳ ಅನ್ನಪೂರ್ಣ ಅನ್ನಛತ್ರದ ಸಿಬ್ಬಂದಿ ಬೆಳಾಳಿನ ಹರೀಶ್ ಮಡಿವಾಳ ನೋಡಿದ್ದರು. ಅವರು ನೋಡಿದ ನಂತರ ಗೋಪಾಲ ಎಂಬವರು ನೋಡಿದ್ದರು. ತದನಂತರ ಈ ಘಟನೆಗಳೆಲ್ಲ ನಡೆದಿದೆ. ಈ ಘಟನೆ ನಡೆದ ಬಳಿಕ, ಅಂದರೆ ಮರುದಿನ ಡೆಡ್ ಬಾಡಿ ಸಿಕ್ಕಿತ್ತು. ಆವತ್ತು ಸಾವಿರಾರು ಮಂದಿ ಅಲ್ಲಿ ಸೇರಿದ್ದರು. ಅದರಲ್ಲಿ ಗೋಪಾಲರು ಇದ್ದಲು, ಹರೀಶ್ ಮಡಿಯವರು ಇದ್ದರು. ಅದರ ಮರುದಿನ, ಅಂದರೆ 11ನೇ ತಾರೀಕು ಸಂಜೆಯ ವೇಳೆಗೆ ಅನ್ಯ ಮನಸ್ಕನಾಗಿ ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಕುಳಿತುಕೊಂಡಿದ್ದ. ಅಲ್ಲಿಗೆ ಹೋಗಿದ್ದಂತಹ ಮಲ್ಲಿಕ್ ಜೈನ್, ರವಿ ಮತ್ತಿತರರು ಈತನನ್ನು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಕೂತ್ಕೊಂಡರು? ನಮ್ಮ ಪರಿಚಿತರು ಬೆಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಬೆಟ್ಟಕ್ಕೆ ಹೋಗಿ ಅಲ್ಲೆಲ್ಲ ಸುತ್ತಾಡಿ, ಯಾಕಂತ ಹೇಳಿದರೆ ಮಲ್ಲಿಕ್ ಜೈನ್ ಸಂಬಂಧಿಕರ ಫೋಟೋ ಸ್ಟುಡಿಯೋ ಇತ್ತು. ಅಲ್ಲಿಗೆ ಹೋಗಿ ವಾಪಸ್ಸು ಬರುವಾಗ ಅಲ್ಲಿ ಯಾರೂ ಇಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಂಡು ಬರುವಾಗಲೂ ಆತ ಅಲ್ಲೇ ಕೂತಿದ್ದ. ಅಲ್ಲಿ ಅವರು ಮತ್ತೆ ವಿಚಾರಿಸಿದ್ದಾರೆ, ಮೇಲೆ ಯಾರೂ ಇಲ್ಲ, ನೀನು ಹೋಗು ಅಂತೇಳಿ. ಹಾಗೆ ಅಲ್ಲಿಂದ ಇಳ್ಕೊಂಡು ಬಂದಿದ್ದಾನೆ. ಬಂದಾಗ ಎದುರುಗಡೆ ಒಂದು ಪೊಲೀಸ್ ವ್ಯಾನ್ ನಿಂತಿತ್ತು. ಈ ಪೊಲೀಸ್ ವ್ಯಾನು ಹಿಂದಿನ 2 ದಿವಸಗಳ ಹಿಂದೆಯೇ ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಬಂದಿತ್ತು. ಯಾಕಂತೇಳಿ ಸೌಜನ್ಯ ನಾಪತ್ತೆಯಾದ ಮರುದಿನ ಡೆಡ್ ಬಾಡಿ ಪತ್ತೆಯಾದ ಸಂದರ್ಭದಲ್ಲಿ ಸಾವಿರಾರು ಮಂದಿ ಸೇರಿದ್ದರಿಂದ ಬಂದೋಬಸ್ತ್ ಕರ್ತವ್ಯಕ್ಕಾಗಿ ಬಂದಿದ್ದಂಥ ವ್ಯಾನು ಆ ಕರ್ತವ್ಯವನ್ನು ಮುಗಿಸಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನಿಂತುಕೊಂಡಿತ್ತು. ಯಾವಾಗ ಪೊಲೀಸ್ ವ್ಯಾನನ್ನು ಸಂತೋಷ್ ರಾವ್ ನೋಡಿದನೋ ಅಲ್ಲಿಂದ ಓಟ ಕಿತ್ತ. ಅವರಟ್ಟ ಒಟ್ಟಿಗೆ ಬರ್ತಿದ್ದ ಇವರಿಗೆ ಸಂಶಯ ಬಂದು ಬೊಬ್ಬೆ ಹೊಡೆದು
ಅಷ್ಟೊತ್ತಿಗೆ ಸಾರ್ವಜನಿಕ ಸೇರಿ ಅವರನ್ನು ಹಿಡಿದ್ರು. ಧರ್ಮಸ್ಥಳದಲ್ಲಿ ಒಂದು ಪದ್ಧತಿ ಇದೆ. ಯಾರಾದರೂ ಅಪರಿಚಿತ ಅಂದರೆ ಅಲ್ಲಿಗೆ ಬರುವವರು ಬಹುತೇಕ ಮಂದಿ ಭಕ್ತಾದಿಗಳು, ಯಾರಿಗೂ ಪರಸ್ಪರ ಪರಿಚಯ ಇರೋದು, ಅದರಿಂದ ಎಲ್ಲರೂ ಅಲ್ಲಿ ಅಪರಿಚಿತರೆ. ಆದರೆ ಯಾರಾದರೂ ಭಕ್ತಾದಿಗಳ ಮಧ್ಯೆ ಸಂಸ್ಕಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಅವರು ವಿಚಾರಣೆ ಮಾಡುವ ಕ್ರಮ ಇದೆ. ಅಲ್ಲಿನ ಸಿಬ್ಬಂದಿಗಳು ವಿಚಾರಣೆ ಮಾಡ್ತಾರೆ. ಮತ್ತು ಸಂಶಯ ಬಂದರೆ ಅವರನ್ನು ಮಾಹಿತಿ ಕಚೇರಿಗೆ ಕರ್ಕೊಂಡು ಹೋಗಿ ಅವರ ಪೂರ್ವಾಪರವನ್ನು ವಿಚಾರಿಸ್ತಾರೆ. ಯಾಕಂತ ಹೇಳಿದರೆ ಅವರು ಯಾವ ಊರಿನವರು ಅಂತ ಹೇಳಿದರೂ ಸಹ ಮಾಹಿತಿ ಕಚೇರಿಯಲ್ಲಿ ಆ ಊರಿನವರದ್ದು ಯಾರದಾದರೂ ಒಬ್ಬರದ್ದು ಫೋನ್ ನಂಬರ್ ಇರ್ತದೆ ಮತ್ತು ಅವರನ್ನು ಸಂಪರ್ಕ ಮಾಡ್ತಾರೆ ಈ ರೀತಿಯಾಗಿ. ಯಾಕಂದರೆ ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳ ಪೈಕಿ 1% ಮಂದಿ ಆದರೂ ಯಾವುದಾದರೂ ರೀತಿಯಲ್ಲಿ ಮಾನಸಿಕವಾಗಿ ವಿಕ್ಷಿಪ್ತವಾಗಿ ಬಂದವರಿದ್ದಾರೆ. ದೇವರ ಸಾನ್ನಿಧ್ಯಕ್ಕೆ ಬಂದರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ ಎನ್ನುವ ಕಾರಣಕ್ಕಾಗಿ ಮನೆಯಲ್ಲಿ ಹೇಳದೆ ಕೇಳದೆ ಬಂದವರು ಇರ್ತಾರೆ. ಅಂಥವರನ್ನು ಗುರುತಿಸಿ ಅಂಥವರನ್ನು ಹಿಡಿದು ಮಾಹಿತಿ ಕೇಂದ್ರದಲ್ಲಿ ಕುಳ್ಳಿರಿಸಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಊರಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡುವುದು ಮಾಹಿತಿ ಕೇಂದ್ರದವರ ಕರ್ತವ್ಯ. ಅದನ್ನು ಅವರು ಚಾಚೂ ಚಪ್ಪನೆ ಮಾಡ್ತಾರೆ. 10 ಮಂದಿ ಹೇಳದೆ ಕೇಳದೆ ಬಂದವರನ್ನೆಲ್ಲ ಧರ್ಮಸ್ಥಳದವರು ಹಿಡಿದು ಅವರವರ ಮನೆಗೆ ಕಳುಹಿಸಿದಂಥ ನಿದರ್ಶನಗಳಿವೆ. ಯಾವುದೇ ದೇವಸ್ಥಾನದಲ್ಲಿ ಭಿಕ್ಷುಕರ ಹಾವಳಿ ಇರ್ತದೆ, ಧರ್ಮಸ್ಥಳದಲ್ಲಿ ಭಿಕ್ಷುಕರ ಹಾವಳಿ ಇಲ್ಲ. ಯಾಕಂದರೆ ಹೇಳಿದರೆ ಅಲ್ಲಿ ಭಿಕ್ಷೆ ಬೇಡಲಿಕ್ಕೆ ಅಂತ ಬಂದರೆ ಅವರನ್ನು ಮಾಹಿತಿ ಕೇಂದ್ರದವರು ತಂದು ಕೂರಿಸಿ ಅವರ ಊರು ಎಲ್ಲವನ್ನು ತಿಳ್ಕೊಂಡು ಅವರಿಗೆ ಚೆನ್ನಾಗಿ ಅನ್ನಪೂರ್ಣದಲ್ಲಿ ಊಟ ಮಾಡಿಸಿ ಅವರಿಗೆ ಖರ್ಚಿಗೆ ಸ್ವಲ್ಪ ಹಣವನ್ನು ಒದಗಿಸಿ ಬಸ್ಸು ಹತ್ತಿಸಿ ಬಿಡುವಂತಹ ಔದಾರ್ಯವನ್ನು ಆ ಕ್ಷೇತ್ರದ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ದೇಶದ ಇತರ ಎಡೆಗಳಿಂದಲೂ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ. ಯಾಕಂದರೆ ಅದು ನಿತ್ಯ ಜಾತ್ರೆ ನಡೆಯುವಂತಹ ಕೆಲವು ಪುಣ್ಯಕ್ಷೇತ್ರಗಳ ಪೈಕಿ ಧರ್ಮಸ್ಥಳವು ಒಂದು. ನಿತ್ಯ 30,000 ರಿಂದ 50,000 ಮಂದಿ ಭಕ್ತಾದಿಗಳು ಅಲ್ಲಿಗೆ ಬರ್ತಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಅಲ್ಲಿಗೆ ಬಸ್ ಸೌಕರ್ಯ ಇದೆ. ಅದರಿಂದಾಗಿ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಅಲ್ಲಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡುವಂತಹ ಜವಾಬ್ದಾರಿ ಧರ್ಮಸ್ಥಳದ ಆಡಳಿತದ್ದು. ಆದ್ದರಿಂದ ಅವರು ಅಂತಹ ಒಂದು ಮುಂಜಾಗ್ರತೆಯನ್ನು ವಹಿಸ್ಕೊಳ್ತಾರೆ. ಈ ಭಿಕ್ಷುಕರು ಅಲ್ಲಿ ಕಾಣಬಾರದು, ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಅಲ್ಲಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಎಚ್ಚರಿಕೆಯಿಂದಲೇ ಅವರು ಸಂತೋಷ್ ರಾವ್ನನ್ನು ಇಟ್ಕೊಂಡರು. ಯಾಕಂದರೆ ಅವನು ಸಂಶಯಕ್ಕೆ ಆಸ್ಪದ ನೀಡುವಂತಹ ವರ್ತನೆಯನ್ನು ತೋರಿದ್ದ. ಪೊಲೀಸರ ವ್ಯಾನ್ ಕಂಡು ಓಡಿದ್ದ. ಆದ್ದರಿಂದ ಇವರಿಗೆ ಯಾವುದೋ ದುಷ್ಕೃತ್ಯಕ್ಕೆ ಹೊಂಚು ಹಾಕುತ್ತಿರ್ಬೋದು ಎನ್ನುವಂತಹ ಸಂಶಯ ಬಂದದ್ದು. ಆತನನ್ನು ಹಿಡಿದು ಮಾಹಿತಿ ಕೇಂದ್ರಕ್ಕೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಅನ್ನಪೂರ್ಣ ಅನ್ನಛತ್ರದಲ್ಲಿ ಕೆಲಸ ಮಾಡಿದ ಹರೀಶ್ ಮಡಿವಾಳ ಅಲ್ಲಿಗೆ ಬಂದಿದ್ದು. ಏನು ಗಲಾಟೆ ಅಂತ ನೋಡಲಿಕ್ಕೆ. ಇವತ್ತು ಹರೀಶ್ ಮಡಿವಾಳ ಈ ಘಟನೆಯ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ನಮ್ಮೊಂದಿಗೆ ಜೀವಂತವಾಗಿ ಇಲ್ಲ. ಅವರು ಬಂದು ನೋಡಿದಾಗ ಇವರನ್ನು ತಕ್ಷಣ ಗುರ್ತ ಹಿಡಿದರು. 2 ದಿವಸದ ಹಿಂದೆ ಸೌಜನ್ಯನೊಟ್ಟಿಗೆ ಮಾತನಾಡುತ್ತಿದ್ದ ಅಂತೇಳಿ. ಯಾಕಂತೇಳಿ ಸೌಜನ್ಯ ಎನ್ನುವ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಇಡೀ ಧರ್ಮಸ್ಥಳಕ್ಕೆ ಗೊತ್ತಿತ್ತು. ಧರ್ಮಸ್ಥಳ ಅಷ್ಟೂ ಮಂದಿ ಸಿಬ್ಬಂದಿಗಳಿಗೆ ಗೊತ್ತಿತ್ತು, ಆ ಗ್ರಾಮದವರಿಗೆ ಎಲ್ಲರಿಗೂ ಗೊತ್ತಿತ್ತು. ಈತನೇ ಸೌಜನ್ಯನೊಂದಿಗೆ ಮಾತನಾಡುತ್ತಿದ್ದ ಎನ್ನುವ ಅಂಶವನ್ನು ಸುರಿಗೆ ಗುರುತು ಮಾಡಿದವರೇ ಹರೀಶ್ ಮಡಿವಾಳ. ಯಾಕಂದರೆ ಹರೀಶ್ ಮಡಿವಾಳ ಮತ್ತು ಗೋಪಾಲ ಇವರಿಬ್ಬರು ಆತನನ್ನು ಸೌಜನ್ಯನ ಒಟ್ಟಿಗೆ ನೋಡಿದವರು. ಹರೀಶ್ ಮಡಿವಾಳ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಲಿಕ್ಕೆ ಜೀವಂತ ಇರಲಿಲ್ಲ, ಗೋಪಾಲ ಇದ್ದ. ಆದರೆ ಗೋಪಾಲನನ್ನು ಸಾಕ್ಷಿಯಾಗಿ ಪ್ರಾಸಿಕ್ಯೂಷನ್ ಪರಿಗಣಿಸಲಿಲ್ಲ. ಆದ್ದರಿಂದ ಸಂತೋಷ್ ರಾವ್ ಆ ಘಟನೆ ನಡೆಯುವ ಮೊದಲು ಮಣ್ಣಸಂಕದ ಬಳಿ ಇದ್ದ ಎನ್ನುವುದನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ಗೆ ಸಾಧ್ಯವಾಗಲಿಲ್ಲ. ಸಂತೋಷ್ ರಾವ್ ಖುಲಾಸೆಗೊಳ್ಳಲು ಇದೂ ಒಂದು ಮುಖ್ಯ ಕಾರಣ. ಈ ಅಂಶವನ್ನು ಈ ಪ್ರಕರಣದ ವಿಚಾರಣೆ ನಡೆಸಿದಂತಹ CBI
ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಸಹ ಬೊಟ್ಟು ಮಾಡಿದ್ದಾರೆ. ಅಂತ ಹೇಳಿದರೆ ಸುರುವಿಗೆ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿ ಆ ಸ್ಥಳದಲ್ಲಿ ಇದ್ದ ಎನ್ನುವುದನ್ನು ಪ್ರಾಸಿಕ್ಯೂಷನ್ ಸಾಬೀತು ಮಾಡಬೇಕು. ಈಗ ಇರುವಂತಹ ಟೆಕ್ನಿಕಲ್ ವ್ಯವಸ್ಥೆಯಲ್ಲಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಆದರೆ ಆ ಸಂದರ್ಭದಲ್ಲಿ ಅಂಥ ಟೆಕ್ನಿಕಲ್ ವ್ಯವಸ್ಥೆ ಇರಲಿಲ್ಲ. ಮಣ್ಣ ಸಂಕದ ಬಳಿ ಯಾವುದೇ CCTVಗಳು ಇರಲಿಲ್ಲ. ಘಟನೆ ನಡೆದ ಸ್ಥಳದ ಎದುರೇ ಇರುವಂತಹ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲೂ CCTV ಇರಲಿಲ್ಲ. ಅಲ್ಲಿ CCTVಯನ್ನು ಇನ್ಸ್ಟಾಲ್ ಮಾಡಿರುವುದು 2014ರಲ್ಲಿ. ಅಲ್ಲೇ ಇದ್ದ ಶಾಂತಿವನ ಎಂಬ ಬಸ್ ನಿಲ್ದಾಣದಲ್ಲಿ CCTV ಇದೆ ಅಂತ ಹೇಳ್ತಾರಾದರೂ ಅದು CCTV ಅಲ್ಲ. ಇದು ಸಾಮಾನ್ಯವಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಅಳವಡಿಸಲಾಗುತ್ತಿದ್ದಂತಹ ಒಂದು ಮರ್ಕ್ಯುರಿ ಬಲ್ಬು. ಅದರ ಭಾವಚಿತ್ರವನ್ನು ಹಿಡಿದುಕೊಂಡು ಅದನ್ನು CCTV ಅಂತ ಹೇಳ್ತಾಯಿದ್ರು. ಯಾಕಂತ ಹೇಳಿದರೆ ಘಟನೆಯನ್ನು ಸೃಷ್ಟಿ ಮಾಡುವಾಗ ಕೆಲವೊಂದು ಕಟ್ಟುಕತೆಗಳನ್ನು ಹೆಣೆಯಬೇಕಾಗುತ್ತದೆ. ಅದು ಹೇಗೆ ಇರಬೇಕು ಅಂದರೆ ಅದು ಸತ್ಯದ ತಲೆಯ ಮೇಲೆ ಹೊಡೆದ ಸುಳ್ಳಿನಂತಿರಬೇಕು. ಅಂತಹ ಸುಳ್ಳನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು CCTV ಅಂತೇಳಿ. ಅದಕ್ಕೆ ಪೂರಕವಾಗಿ ಆಗಿನ SP ಅಭಿಷೇಕ್ ಗೋಯಲ್ ಅವರು ಖಾಸಗಿ TV ವಾಹಿನಿಯೊಂದಕ್ಕೆ ನೀಡಿದಂತಹ ಬೈಟ್ನಲ್ಲಿಯೂ CCTVಯ ಬಗ್ಗೆ ಪ್ರಸ್ತಾಪ ಮಾಡಿದರು. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ CCTV ಇತ್ತು ಅಂತ ಹೇಳಿದ್ದಾರೆ. ಆ CCTV ಹೊಳೆಯ ಬದಿಗೆ ಮುಖ ಮಾಡಿ ಇತ್ತು. ಯಾಕಂದರೆ ರಸ್ತೆ ಬದಿಗೆ ಮುಖ ಮಾಡಿ ಇರಲಿಲ್ಲ. ಅದು ಹೊಳೆ ದಡದಲ್ಲಿ ಭಕ್ತಾದಿಗಳ ಸೊತ್ತುಗಳನ್ನು ಎಗರಿಸುವಂತಹ ಯಾವುದಾದರೂ ತಂಡಗಳಿದ್ದರೆ ಅದನ್ನು ಗಮನಿಸಲಿಕ್ಕೆ ಬೇಕಾಗಿ ಅಳವಡಿಸಲಾದಂಥ CCTV. ಬೇರೆ CCTV ಅಲ್ಲಿ ಇರಲಿಲ್ಲ. ಅದರ ನಂತರದ CCTV ಇದ್ದದ್ದು ಶ್ರೀ ಕ್ಷೇತ್ರದ ಮಹಾದ್ವಾರದ ಬಳಿ, ಗೌರಿ ಮಾರುಕಟ್ಟೆ ಅಂತ ನಾವು ಏನು ಹೇಳ್ತೇವೆ, ಅಲ್ಲಿ ಇದ್ದದ್ದು ಮತ್ತು ಧರ್ಮಸ್ಥಳದಲ್ಲಿ ಇದ್ದದ್ದು. ಸ್ನಾನಘಟ್ಟದ ಬಳಿ CCTV ಇದ್ದದ್ದು ಅದು ಸಹ 2010-11ರಲ್ಲೇನೋ ಹಾಕಿದಂಥ CCTV. ಅದು ಸ್ನಾನಘಟ್ಟದಲ್ಲಿ ಸ್ನಾನ ಮಾಡುವಂಥ ಭಕ್ತಾದಿಗಳು ಬಟ್ಟೆ ಬರೆಗಳು ಇತರ ಬ್ಯಾಗ್ಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ಅದರ ಸುರಕ್ಷತೆಗಾಗಿ ಒಂದು ವಾಚಿಂಗ್ ಕ್ಯಾಮರಾವನ್ನು ಇಟ್ಟಿದ್ದರು. ಅದು ಮಾತ್ರ ಇದ್ದದ್ದು. ಅಲ್ಲಿಂದ ಸುಮಾರು 250 ಮೀಟರ್ ದೂರಕ್ಕೆ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇದ್ದದ್ದು. ಅಲ್ಲಿ CCTV ಇರಲಿಲ್ಲ. ಅದರ ಪಕ್ಕದಲ್ಲೇ ಶಾಂತಿವನ ಅನ್ನೊಂದು ಬಸ್ ಇಂದ ಅದರ ಎದುರುಗಡೆಗೆ ಅಲ್ಲಿ CCTV ಇರಲಿಲ್ಲ. ಅದರ ಪಕ್ಕದಲ್ಲಿಯೇ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ನಡೆದದ್ದು. ಯಾವುದೇ ಕಾರಣಕ್ಕೂ ಆ ಪ್ರದೇಶದ CCTV ಚಿತ್ರಣ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದರೂ CCTV ಚಿತ್ರಣ ಇದೆ ಅಂತ ಹೇಳಿದರೆ ಅದು ಅವರು ಕ್ರಿಯೇಟ್ ಮಾಡಿದ ದೃಶ್ಯ ಮಾಧ್ಯಮವೇ ಹೊರತು ಮತ್ತೆ ಏನೂ ಅಲ್ಲ. ಅದರಿಂದಾಗೆ ಈಗ ಘಟನೆ ನಡೆದು 10 ವರ್ಷದ ನಂತರ ಹೋರಾಟಕ್ಕೆ ಇಳಿದಂಥ ಪ್ರಭೃತಿಗಳು ಈಗ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ದಾಖಲೆಗಳಿವೆ, CCTV ಫುಟೇಜ್ಗಳಿವೆ ಅಂತ ಹೇಳಿ. ಯಾವುದೇ CCTV ಫುಟೇಜ್ಗಳು ಆ ಸಂದರ್ಭದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಸಂದರ್ಭದಲ್ಲಿ ಆ್ಯಂಡ್ರಾಯ್ಡ್ ಫೋನುಗಳು ಸಹ ಸರಿಯಾಗಿ ಬರಲಿಲ್ಲ. ಅಸ್ತಿತ್ವದಲ್ಲಿತ್ತು, ಆದರೆ ಎಲ್ಲರ ಕೈಯಲ್ಲೂ ಇರಲಿಲ್ಲ. ಈಗ ಎಲ್ಲರ ಕೈಯಲ್ಲೂ ಆ್ಯಂಡ್ರಾಯ್ಡ್ ಫೋನುಗಳಿವೆ, ಅದರಲ್ಲಿ ಕ್ಯಾಮರಾಗಳಿವೆ, ಅದರಲ್ಲಿ ವಿಡಿಯೋ ಮಾಡಲಿಕ್ಕಾಗುತ್ತೆ, ಎಲ್ಲವೂ ಆಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಅಂಥ ವ್ಯವಸ್ಥೆ ಇರಲಿಲ್ಲ. ಅದರಿಂದಾಗಿ ಅಂತಹ ದಾಖಲೆಗಳಿವೆ. ಆದರೆ ಜನರ ಕಿವಿಗೆ ಹೂ ಇಡಲಿಕ್ಕೆ ಮಾತ್ರ ಅದನ್ನು ಪ್ರಸ್ತಾಪ ಮಾಡಲಾಗುತ್ತಿದೆ. ಆದ್ದರಿಂದ ಸಂತೋಷ್ ರಾವ್ನನ್ನು ಧರ್ಮಸ್ಥಳದಲ್ಲಿ ಹಿಡಿದಾಗ ಹರೀಶ್ ಮಡಿವಾಳ ಆತನನ್ನು ಗುರುತು ಹಿಡಿದಾಗ, ಈತ ಸೌಜನ್ಯನೊಟ್ಟಿಗೆ ಮಾತನಾಡುತ್ತಿದ್ದ ಎನ್ನುವುದನ್ನು ಹೇಳಿದಾಗ ಆತನನ್ನು ಹಿಡಿದು ಪೊಲೀಸರ ಕೈಗೆ ಒಪ್ಪಿಸಿದ್ದರು. ಅಷ್ಟೊತ್ತಿಗೆ ಅಲ್ಲಿ ಸೇರಿದಂಥ ಜನರು ಪೊಲೀಸ್ ಜೀಪಿನ ಮೇಲೆಯೇ ದಾಳಿ ಮಾಡುವಂಥ ಪರಿಸ್ಥಿತಿ ಎದುರಾಯಿತು. ಪೊಲೀಸರು ಹೇಗೂ ಆ ಪರಿಸ್ಥಿತಿಯನ್ನು ನಿಭಾಯಿಸಿ ಆತನನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದರು. ಪೊಲೀಸ್ ಠಾಣೆಯಲ್ಲಿ ಕೂಲಂಕಷವಾಗಿ ಆತನನ್ನು ಪರಿಶೀಲನೆ ಮಾಡಿದಾಗ
ಆತನ ಮೈ ಮೇಲೆ ಹಲವು ರೀತಿಯ ಗಾಯಗಳಿತ್ತು. ಆದ್ದರಿಂದ ಆತನೇ ಈ ಕೃತ್ಯ ನಡೆಸಿರಬಹುದು ಎನ್ನುವ ಶಂಕೆಯಿಂದ ಆತನಲ್ಲೇ ವಿಚಾರಣೆ ಮಾಡಿದಾಗ ಆತ ಸೌಜನ್ಯನನ್ನು ಆ ಮಣ್ಣಸಂಕದ ರಸ್ತೆ ಬದಿಯಿಂದ ಯಾವ ರೀತಿಯಾಗಿ ಅತ್ಯಾಚಾರ ಮಾಡಿದಂಥ ಸ್ಥಳಕ್ಕೆ ಎತ್ತುಕೊಂಡು ಹೋಗಿದ್ದಾನೆ ಎನ್ನುವುದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿದ್ದಾನೆ. ಆದ್ದರಿಂದ ಪೊಲೀಸರು ಅದನ್ನು ನಂಬಿದ್ದು. ಇಲ್ಲದ್ರೆ ಪೊಲೀಸರು ಬಡಪೆಟ್ಟಿಗೆ ನಂಬುವುದಿಲ್ಲ, ಯಾಕಂದರೆ ಅತ್ಯಂತ ಪ್ರಮುಖ ಪ್ರಕರಣ ಅದು. ಆದ್ದರಿಂದ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳಿದ್ದರೆ ಮಾತ್ರ ಆರೋಪಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದು. ಆದ್ದರಿಂದ ಅವರು ಅಷ್ಟು ಜಾಗೃತೆಯಾಗಿ ಆತನಿಂದಲೇ ಬಾಯಿ ಬಿಡಿಸಿದ್ದಾರೆ. ಮತ್ತು ಅದನ್ನು ತನಿಖಾ ಹಂತದಲ್ಲಿ ದೃಢಪಡಿಸಿಕೊಂಡಿದ್ದಾರೆ. ಯಾಕಂದರೆ ಆ ಕೃತ್ಯ ನಡೆದ ಜಾಗವನ್ನು ಸ್ವತಃ ಸಂತೋಷ್ ರಾವೇ ಸ್ಥಳ ಮಹಾಜರು ಸಂದರ್ಭದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆತನ ಹೇಳಿಕೆಯ ಆಧಾರದಲ್ಲಿ ಆತನ ಕನ್ಫೆಷನ್ ಸ್ಟೇಟ್ಮೆಂಟನ್ನು ಮಾಡಲಾಗಿತ್ತು, ಆತನ ಮೆಡಿಕಲ್ ರಿಪೋರ್ಟನ್ನು ಅವಲೋಕಿಸಲಾಗಿತ್ತು. ಅಂತಿಮವಾಗಿ ಆತನೇ ಆರೋಪಿ ಎಂದು ತಿಳಿದೇ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆದ್ದರಿಂದ ಸಂತೋಷ್ ರಾವ್ನನ್ನು ಆ ಪ್ರಕರಣದಲ್ಲಿ ಆರೋಪಿ ಎಂದು ಗುರುತಿಸಿದ್ದು ಈ ರೀತಿ ಆಗಿದೆ. ನ್ಯಾಯಾಲಯದಲ್ಲಿ ಯಾವ ಕಾರಣಕ್ಕೂ ಆರೋಪಿ ಖುಲಾಸೆಯಾಗಿರಬಹುದು, ಆದರೆ ಆ ಪ್ರಕರಣದಲ್ಲಿ ಆತನ ಶಾಮೀಲಾತಿ 100% ಖಚಿತವಾಗಿದೆ. ನಿರಂತರ ಸುದ್ದಿ